ಟೆಲ್, ಸೇ, ಸ್ಪೀಕ್, ಟಾಕ್, ಹಿಯರ್, ಲಿಸನ್. ಇವುಗಳ ಅರ್ಥ ಸಾಮಾನ್ಯವಾಗಿ ಒಂದೇ ಲೆಕ್ಕ ಇದ್ದರೂ ಇವುಗಳನ್ನು ಬೇರೆ ಬೇರೆ ಕಡೆ ಉಪಯೋಗಿಸಲಾಗ್ತದೆ. ಇವತ್ತು ಕಲಿಯೋಣ. ಟೆಲ್ ಯಾರಿಗಾದರೂ ಹೇಳುವುದು, ಒಬ್ಬರಿಗೆ ತಿಳಿಸುವುದು. ಟೆಲ್ ಮಿ ಎ ಸ್ಟೋರಿ, ನನಗೊಂದು ಕತೆ ಹೇಳು. ಟೆಲ್ ಹಿಮ್ ದ ಟ್ರುತ್, ಅವನಿಗೆ ಸತ್ಯ ಹೇಳು. ಟೆಲ್ ದೆಮ್ ಟು ವೇಟ್, ಅವರಿಗೆ ಕಾಯಲು ಹೇಳು. ಸೇ, ಏನನ್ನಾದರೂ ಹೇಳುವುದು, ಉಚ್ಚರಿಸುವುದು. ಅನ್ನು, ಸೇ ಹೆಲೋ, ಹಲೋ ಅನ್ನು, ಹೇಳು. ವಾಟ್ ಡಿಡ್ ಹೀ ಸೇ, ಅವನು ಏನು ಹೇಳಿದ. ಸೇ ಸಾರಿ ಟು ಹರ್, ಅವಳಿಗೆ ಕ್ಷಮೆ ಕೇಳು. ಈಗ ಟೆಲ್ ಮತ್ತು ಸೇಯಲ್ಲಿ ಸೇ ಅಂದರೆ ಸಾಮಾನ್ಯವಾಗಿ ಹೇಳುವುದು, ಟೆಲ್ ಅಂದರೆ ಇನ್ನೊಬ್ಬರಿಗೆ ಹೇಳುವುದು. ಅಂದರೆ ಎದುರಿನವ, ಮಾತಾಡುವವ ಮತ್ತು ಕೇಳುವವ ಇಬ್ಬರು ಇದ್ದರೆ ಆಗ ಟೆಲ್ ಉಪಯೋಗಿಸಿ, ಇಲ್ಲಾದರೆ ಸೇ ಉಪಯೋಗಿಸಿ. ಟೆಲ್ ಜಾಗದಲ್ಲಿ ಸೇ ಉಪಯೋಗಿಸಿದ್ರೆ ಸೇ ಟು ಅಂತ ಹೇಳಬೇಕಾಗ್ತದೆ. ಇಲ್ಲೊಂದು ಸೇ ಸಾರಿ ಟು ಹರ್ ಅಂತ ಬಂದಿದೆ. ಸೊ ಟು ಉಪಯೋಗಿಸಿ ಇನ್ನೊಬ್ಬರಿಗೆ ಸಹ ಹೇಳ್ಬೋದು. ಇಲ್ಲ ಅಂದರೆ ಇಲ್ಲಿ ನೋಡಿ, ಟೆಲ್ ಮೀ, ಟೆಲ್ ಹಿಮ್, ಟೆಲ್ ದೆಮ್ ಈ ಥರ ಬಂದಿದೆ. ಟು ಬಂದಾಗ ಸೇ ಜೊತೆ ಅದು ಟೆಲ್ನ ಅರ್ಥನೇ ಕೊಡ್ತದೆ. ಈಗ ಸ್ಪೀಕ್ ಮತ್ತು ಟಾಕ್ ಇದ್ದು ವ್ಯತ್ಯಾಸ ನೋಡೋಣ. ಮಾತನಾಡು, ಭಾಷಣ ಮಾಡು, ಸ್ಪೀಕ್. ಐ ಕ್ಯಾನ್ ಸ್ಪೀಕ್ ಕನ್ನಡ, ನಾನು ಕನ್ನಡ ಮಾತನಾಡಬಲ್ಲೆ. ದ ಪ್ರಿನ್ಸಿಪಲ್ ವಿಲ್ ಸ್ಪೀಕ್ ಟು ದ ಸ್ಟೂಡೆಂಟ್ಸ್, ಪ್ರಾಂಶುಪಾಲರು ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವರು. ಮೇ ಐ ಸ್ಪೀಕ್ ವಿತ್ ದ ಮ್ಯಾನೇಜರ್, ನಾನು ಮ್ಯಾನೇಜರ್ ಜೊತೆ ಮಾತನಾಡಬಹುದೇ. ಸ್ಪೀಕ್ ಅಂದರೆ ಬರೇ ಮಾತನಾಡು, ಟಾಕ್ ಅಂದರೆ ಇನ್ನೊಬ್ಬರ ಜೊತೆ ಮಾತನಾಡು, ಹರಟೆ ಹೊಡೆ, ಸಂಭಾಷಣೆ ಮಾಡು. ವಿ ಟಾಕ್ಡ್ ಫಾರ್ ಅವರ್ಸ್, ನಾವು ಗಂಟೆಗಟ್ಟಲೆ ಮಾತನಾಡಿದೆವು. ಸ್ಟಾಪ್ ಟಾಕಿಂಗ್ ಇನ್ ದ ಕ್ಲಾಸ್, ತರಗತಿಯಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ. ಐ ನೀಡ್ ಟು ಟಾಕ್ ಟು ಮೈ ಫ್ರೆಂಡ್, ನಾನು ನನ್ನ ಸ್ನೇಹಿತನ ಜೊತೆ ಮಾತನಾಡಬೇಕು. ಟಾಕ್ ಅಂದರೆ ಸಂಭಾಷಣೆ ಮಾಡುವುದು ಇಬ್ಬರು, ಸ್ಪೀಕ್ ಅಂದರೆ ಮಾತನಾಡುವುದು. ಈಗ ನನಗೆ ಕನ್ನಡ ಮಾತಾಡಲಿಕ್ಕೆ ಬರ್ತದೆ, ಗೊತ್ತುಂಟು, ಸೊ ಐ ಸ್ಪೀಕ್ ಕನ್ನಡ. ನಾನು ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದೇನೆ, ಐ ಆಮ್ ಟಾಕಿಂಗ್ ವಿತ್ ಸಮ್ ಒನ್, ಹೀಗೆ ಹೇಳಿ. ನೆಕ್ಸ್ಟ್ ಹಿಯರ್ ಮತ್ತು ಲಿಸನ್. ಹಿಯರ್ ಅಂದರೆ ಬರೀ ಕೇಳಿಸಿಕೋ, ಕೇಳು, ಸಹಜವಾಗಿ ಕಿವಿ ಮೇಲೆ ಬೀಳು. ಐ ಹರ್ಡ್ ಎ ಲೌಡ್ ನಾಯ್ಸ್, ನನಗೆ ಒಂದು ದೊಡ್ಡ ಶಬ್ದ ಕೇಳಿಸಿತು. ಕ್ಯಾನ್ ಯು ಹಿಯರ್ ಮೀ, ನಾನು ಹೇಳುವುದು ನಿನಗೆ ಕೇಳಿಸುತ್ತಿದೆಯಾ. ಐ ಹರ್ಡ್ ಸಮ್ ಬರ್ಡ್ಸ್ ಚಿರ್ಪಿಂಗ್, ಪಕ್ಷಿಗಳ ಚಿಲಿಪಿಲಿ ನನಗೆ ಕೇಳಿಸಿತು. ಆಲಿಸು ಅಂದರೆ ಗಮನವಿಟ್ಟು ಕೇಳು. ನಾವು ಏನಾದರೂ ಕೇಳುವುದಕ್ಕೆ ನಮ್ಮ ಸ್ವಂತವಾಗಿ ಏನಾದರೂ ಕೇಳಲಿಕ್ಕೆ ಪ್ರಯತ್ನಪಟ್ಟು ಕೇಳಲಿಕ್ಕಿದ್ರೆ ಅದಕ್ಕೆ ನಾವು ಲಿಸನ್ ಹೇಳ್ತೇವೆ. ಅದೇ ಥರ ನಾವು ಏನೋ ಕೆಲಸ ಮಾಡ್ತಿರುವಾಗ ಏನೋ ನಮ್ಮ ಕಿವಿಗೆ ಬೀಳ್ತದೆ, ಅದಕ್ಕೆ ಹಿಯರ್ ಅಂತೇವೆ. ಲಿಸನ್ ಅಂದರೆ ಗಮನವಿಟ್ಟು ಕೇಳು, ಗಮನ ಕೊಟ್ಟು ಕೇಳು. ಲಿಸನ್ ಟು ದ ಟೀಚರ್, ಶಿಕ್ಷಕರು ಹೇಳುವುದನ್ನು ಗಮನವಿಟ್ಟು ಕೇಳು. ಐ ಲೈಕ್ ಟು ಲಿಸನ್ ಟು ಮ್ಯೂಸಿಕ್, ನನಗೆ ಸಂಗೀತ ಕೇಳುವುದಂದರೆ ಇಷ್ಟ. ಆರ್ ಯು ಲಿಸ್ನಿಂಗ್, ನೀನು ನಾನು ಹೇಳುವುದನ್ನು ಕೇಳುತ್ತಿದ್ದೀಯಾ, ಗಮನಿಸುತ್ತಿದ್ದೀಯಾ. ಸ್ನೇಹಿತರೆ, ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನಗನ್ನಿಸ್ತದೆ ನಿಮಗೆ ಈಗ ಸ್ವಲ್ಪ ಆದರೂ ಇದು ಅರ್ಥ ಆಯಿತು ಅಂತ.